ರಂಗನಾಯಕ ಈ ಸಿನಿಮಾ ಮಾಡಿದ ಉದ್ದೇಶ ಗೊತ್ತಾಗ್ತಿಲ್ಲ. ಈ ಕತೆಗೆ ಚಿತ್ರಕತೆ ಸರಿಗಿಲ್ಲ. ಫಸ್ಟ್ ಹಾಫ್ ಕೇವಲ ಗುರುಪ್ರಸಾದ್ ರವರ ಪ್ರವಚನ ಕೇಳಕ್ಕೆ ಹೋಗಿದ್ವಿ ಅಂತ ಅನಿಸ್ತದೆ. ನಮ್ಮ ದುರದೃಷ್ಟಕ್ಕೆ ಜಗ್ಗೇಶ್ಗಿಂತ ಹೆಚ್ಚಾಗಿ ಫಸ್ಟ್ ಹಾಫ್ ಸ್ಕ್ರೀನ್ ಕವರೇಜ್ ಜಾಸ್ತಿ ಇವರಿಗೇ ಇದೆ. ಸೆಕೆಂಡ್ ಹಾಫ್ ಜಗ್ಗೇಶ್ ರವರ ಎಂಟ್ರಿ ಆದರೂ ಅಲ್ಲಿ ಅವರ ಆ್ಯಕ್ಟಿಂಗ್ ಹಾಗೂ ಡೈಲಾಗ್ ಡೆಲಿವರಿ ಸಿನಿಮಾನ ಉಳಿಸೋಕೆ ಆಗಿಲ್ಲ. ಮಿಕ್ಕಿದವರೆಲ್ಲರದು ಓವರ್ ಆ್ಯಕ್ಟಿಂಗ್. ಸ್ವಲ್ಪ ನೆಮ್ಮದಿ ಸಿಗೋದು ಅನೂಪ್ ರವರ ಮ್ಯೂಸಿಕ್ಕಿಂದ. ಕ್ಯಾಮ್ರಾ ನೆಟ್ಟಿಗೆ ಒಂದು ಕಡೆ ನಿಲ್ಲಲ್ಲ. ಡೈಲಾಗ್ಗಳಿಗೆ ಮಿತಿ ಇಲ್ಲ. ಕ್ಲೈಮ್ಯಾಕ್ಸ್ನ ಮೆಸೇಜ್ ನಮಗೆ ತಲುಪುವಷ್ಟರಲ್ಲಿ ನಾವುಗಳು ತಾಳ್ಮೆನ ಕಳ್ಕೊಂಡ್ಬಿಟ್ಟಿರ್ತೀವಿ. ಒಟ್ಟಿನಲ್ಲಿ ಹೇಳೋದೊಂದು, ಮಾಡಿದ್ದು ಇನ್ನೊಂದು. ಸಿನಿಮಾನ ಹೋಗಿ ನೋಡುವವರು, ಅದರ ನಂತರದ ಪರಿಣಾಮಗಳಿಗೆ ನೀವೇ ಹೊಣೆ. ಮುಂದಿನ ಸಿನಿಮಾದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಆ್ಯಂಡ್ ಬಾಯ್.